ನಿಂತ್ಕೊಳೆ. ಯಾಕೆ ಏನಾಯ್ತು? ಅಯ್ಯೋ, ನನ್ ಮಗಳಿಗೆ ಕಾಲೇಜ್ನಲ್ಲಿ ಎಷ್ಟು ದೃಷ್ಟಿಯಾಗಿದೆಯೋ. ನಿನ್ನ ಮಗಳೇನು ಪುಟ್ಟ ಕೂಸು? ಲೇ, ನಿನ್ನ ಮಗಳು ಕಾಲೇಜ್ ಹೋಗ್ತಾ ಇದ್ದಾಳೆ ಕಣೆ. ಅವ್ಳು ಕಾಲೇಜ್ಗೆ ಹೋಗ್ಲಿ, ಕಮ್ಮಿಸ್ರೇ ಆಗ್ಲಿ, ನನಗಿನ್ನೂ ಕೂಸೆ. ಏನಮ್ಮ ನೀನು ಒಳ್ಳೆ ಅಡ್ಗುಲಜ್ಜಿ ತರ ಆಡ್ತೀಯಲ್ಲ. ನೀನ್ ಸುಮ್ನೆರು, ನಿನಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಏನು ಅಂದ್ರೆ ಇವಳಿಗೆ ಯಾಕೆ ಕಾಲೇಜು ಅದು ಅಂತೀನಿ. ಬೇಗ ಒಂದ್ ಮದ್ವೆ ಮಾಡಿ ಕಳಿಸ್ಬಾರ್ದಾ? ಈ ಹೆಣ್ಮಕ್ಳಿಗೆ ಯಾಕಿದೆಲ್ಲ ಅಂತೀನಿ. ಇನ್ನೇನು ನಿನ್ ತರ ಒಲೆ ಓದ್ಕೊಂಡು ಮಂಕ್ ಸಾಮಾನ್ಯ ತರ ಇರ್ಬೇಕಾ? ಯಾಕೆ ನಾನು ಮದ್ವೆ ಆಗ್ಲಿಲ್ವಾ? ಆಗ್ಬಿಟ್ಟೆ. ಏನ್ ತ್ರಿಪುರ ಸುಂದರಿ ನೀನು. ಏನೋ ನಿನ್ನ ಪುಣ್ಯಕ್ಕೆ ಈ ಮನ್ಮಥ ಸಿಕ್ಕದ. ಇಲ್ಲ ಅಂದ್ರೆ ದೇವರೇ ಗತಿ. ಸರ್ವ ಮಂಗಳ ನಾಮ. ನಿನ್ನ ಮದ್ವೆ ನೀನ್ ಬಾಮ. ಕಾಗೆ ಕಣ್, ಗೂಬೆ ಕಣ್, ಮೂಚಿ ಕಣ್, ಮುಂಡೆ ಕಣ್, ನಾಯಿ ಕಣ್, ನರಿ ಕಣ್, ಆ ಕಣ್, ಈ ಕಣ್ ಎಲ್ಲ ಹಾಳಾಗೋಗ್ಲಿ. ಯಾರ್ ಕಣ್ ಬಿದ್ದಿದ್ಯೋ ಏನೋ. ಏನಾಯ್ತು? ತರಕಾರಿ ಎಲ್ಲ ಈಚೆ ಬಿಸಾಕ್ತಾವನ. ಅಡ್ಗೆ ಏನೋ ಮಾಡೋದು? ಏನೋ ಇದು? ನಿಂಗ್ ಬಾಡಿ ಬಿಲ್ಡ್ ಮಾಡೋದಕ್ಕೆ ತರಕಾರಿನೇ ಬೇಕಾ? ಇರೋ ಸ್ವಲ್ಪ ಮಾಂಸನೂ ಕರಗ ಹೋಗುತ್ತೆ ಅಲ್ವಾ? ನೀನೇ ಹೇಳ್ತಿದ್ದೆ ಮನುಷ್ಯನ್ಗೆ ದೇಹ ಸೌಂದರ್ಯ ಮುಖ್ಯ ಅಲ್ಲ ಅಂತ. ಆ ಕೆಲಸ ನೀನೇ ಮಾಡ್ತಿದ್ಯಾ? ಸೌಂದರ್ಯ ಕಲ್ಲ ಕಂಡ್ರು ನಾ ಎಕ್ಸರ್ಸೈಸ್ ಮಾಡ್ತಾ ಇರೋದು ಆರೋಗ್ಯ ಭಾಗ್ಯಕ್ಕೋಸ್ಕರ. ದೇಹ ಸೌಂದರ್ಯ ನೋಡಿ ಲವ್ ಮಾಡಿದ್ರೆ ಅದು ಟ್ರೂ ಲವ್ ಆಗಲ್ಲ ಕಣ್ರು. ಹೌದ್ ಕಣ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹಿರಿಯರು ಹೇಳ್ದಾಗೆ ಲವ್ ಇಸ್ ಸೆಟ್ ಅಪ್ ಬೈ ಗಾಡ್ ಅಂತ ನಾನ್ ಹೇಳ್ತೀನಿ. ಯಾಕೆ ಅಂದ್ರೆ ಪಕ್ಕದ ಮನೆ ಖಾಲಿ ಆಗೋದು ಅಂದ್ರೆ ಏನು, ಆ ಮನೆ ಒಂದು ಹೊಸ ಸಂಸಾರ ಬರೋದು ಅಂದ್ರೆ ಏನು, ಅವ್ರ ಮಗಳು ಅಂದವಾಗಿದ್ದು ಹೆಸರು ರತಿ ಅಂತ ಇರೋದು ಅಂದ್ರೆ ಏನು, ಹುಡುಕೊಂಡೋಗಿದ್ದು ಕಾಲಿಗೆ ಸಿಕ್ಕಾಕೊಂಡಂಗಾಯ್ತು. ಅದ್ ಸರಿ ಕಣ್ರು. ಆಕೆ ಅಂದವಾಗಿರ್ಬೋದು, ಹೆಸರು ರತಿನೇ ಆಗಿರ್ಬೋದು, ಆದ್ರೆ ಆಕೆ ಗುಣ ಹೇಗೆ ಅಂತ ಗೊತ್ತಾಗ್ಬೇಕಲ್ಲ. ಅಷ್ಟು ಗೊತ್ತಾಗಲ್ವಾ? ಆಕೆ ದಿನಾ ಮುಂಜಾನೆ ಮನೆ ಮುಂದೆ ಸಾರ್ಸಿ ರಂಗೋಲಿ ಇಟ್ಟು ತುಳಸಿ ಪೂಜೆ ಮಾಡೋದ್ ನೋಡಿದ್ರೆ ಗೊತ್ತಾಗಲ್ವಾ ಆಕೆ ಗುಣ ಎಂತದ್ದು ಅಂತ? ಅದಲ್ಲ ಕಣ್ರು. ಹೆಂಗಸ್ರಿ ಮುಖ್ಯವಾಗಿ ದಯೆ, ಕ್ಷಮಾಗುಣ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಮನಸ್ಸು, ಇವೆಲ್ಲ ಇರ್ಬೇಕು. ಇವೆಲ್ಲ ಇವಳತ್ರ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಹೇಗೆ? ಅಮ್ಮ ತಾಯಿ ಮೂರ್ಛೆ ಹೋಗ್ದವನಮ್ಮ, ಧರ್ಮ ಮಾಡಿ ಅಮ್ಮ. ಏನಾರು ಕವಳ ಇದ್ರೆ ಹಾಕಿ ಅಮ್ಮ. ಯೋ ಬಾರೆ ಅಲ್ಲಿ. ಓಹೋ ಬನ್ನಿ ಬನ್ನಿ ಬನ್ನಿ. ಏನೇ ಸಮಾಚಾರ? ನಿಮ್ ಕಾಲೇಜ್ ನಲ್ಲಿ ನಾಟಕ ಗಿಟ್ಕ ಮಾಡ್ತೀರಾ? ಆಕ್ಟಿಂಗ್ ಹೇಳ್ಕೊಡ್ಬೇಕಾ? ಅಮ್ಮ ತಾಯಿ, ನೀನ್ ದಿನ ಎಲ್ಲ ಭಿಕ್ಷೆ ಹತ್ತಿದ್ರೆ ಎಷ್ಟು ಸಿಗ್ಬೋದು? ಒಂದ್ 25-30 ರೂಪಾಯಿ ಸಿಗ್ಬೋದು. ಸರಿ, ಒಂದ್ ಕೆಲ್ಸ ಮಾಡು. 1 ಗಂಟೆ ಟೈಮಲ್ಲಿ ಕೂತ್ಕೊಳ್ಳಕ್ಕೆ ಏನ್ ಚಾರ್ಜ್ ಮಾಡ್ತೀಯ? 1 ಗಂಟೆ ಟೈಮ್ 50 ರೂಪಾಯಿ. ದಿನ ಎಲ್ಲ ಗಂಟ್ಲರ್ಕೊಂಡು ಕಾಲ್ ಸೌಸ್ಕೊಂಡ್ ಸುತ್ತರು 30 ರೂಪಾಯಿ ಸಿಗತ್ತೆ. 50 ರೂಪಾಯಿ ಕೇಳೋದು? 1 ಗಂಟೆ ಟೈಮ್ ಕೂತ್ಕೋಬೇಕು ಅಂತ ಹೇಳಿದ್ರೆ ಬೋರ್ ಹೊಡಿಯತ್ತೆ. ಬೋರ್ ಹೊಡೆದ್ರೆ ಬೀಡಿ ಸೇದ್ಬೇಕು ಅನ್ಸತ್ತೆ. ಬೀಡಿ ಸೇದಾದ್ಮೇಲೆ ಗುಂಡ್ ಹಾಕ್ಬೇಕು ಅನ್ಸತ್ತೆ. ಗುಂಡ ಕೊಟ್ಟೆ ಹಸುದ್ರೆ ಬಿರಿಯಾನಿ ತಿನ್ಬೇಕು ಅನ್ಸತ್ತೆ. 50 ರೂಪಾಯಿ ಕೊಡ್ತೀರಾ ಇಲ್ವಾ? ಅಮ್ಮ ನೀನ್ 1 ಗಂಟೆ ಟೈಮ್ ಇಲ್ಲೇ ಕೂತ್ಕೋ, 50 ರೂಪಾಯಿ ಕೊಡ್ತೀನಿ. ಆಯ್ತು. ಸುಮ್ನೆ ಅವನ್ ತಲೆ ಹಾಕು ತಿಂತಾ ಇದೀಯಾ? ಅವನ ಅವ್ನ್ ಪಾಡಿ ಬಿಟ್ಬಿಡು. ನಾನ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರ್ಗುರು. ಸ್ವಾಮಿ ಕೂತ್ಕೊಳ್ಳೆ. ಅಮ್ಮ ತಾಯೇ ಮೂಟೆ ರೋಗದನಮ್ಮ. ಅಮ್ಮ ತಾಯೇ ಮೂಟೆ ರೋಗದನಮ್ಮ. ಅಮ್ಮ ತಾಯೇ ಮೂಟೆ ರೋಗದನಮ್ಮ. ಅಮ್ಮ ಭಿಕ್ಷೆ ನೀಡಿ ತಾಯೇ. ಅಮ್ಮ ಸುಮ್ನೆ ಕಿಚ್ಕೋಬೇಡ, ಹಸು ಜಾಸ್ತಿ ಆಗುತ್ತೆ. ಹಿಡಿ. ವೆಜ್ಜಾ ನಾನ್ ವೆಜ್ ಅಮ್ಮ? ವೆಜ್. ಹಾಕಿ ತಾಯಿ. ಏನಾಯ್ತಪ್ಪ? ಏನಾಯ್ತು? ಏನಾಯ್ತಪ್ಪ? ಏನಾಯ್ತು ನಿನ್ಗೆ? ಅಯ್ಯೋ ಏನಾಯ್ತು? ಮೂರ್ಛೆನಾ? ಇಲ್ಲಮ್ಮ, ಊಟ ಮಾಡಿ 1 ವಾರ ಆಯ್ತು. ತಲೆ ಸುತ್ತ ಬಂದ್ ಬಿದ್ದೋಗ್ಬಿಟ್ಟೆ. ಮೊದ್ಲು ನೀನ್ ಊಟ ಮಾಡು, ನಾನ್ ನೀರ್ ತರ್ತೀನಿ. ಗುರು
ಬೊಂಬಾಟು ರತಿ ನಮ್ ಪರೀಕ್ಷೆಯಲ್ಲಿ ಪಾಸು. ಲೋ ನಾನಾದ್ರೆ ಈ ಬಟ್ಟೆ ಹಾಕೊಂಡು ಹೋಗಿದ್ರೆ ಅವಳನ್ನ ಗಟ್ಟೆ ತಪ್ಕೊಂಡ್ಬಿಡ್ತಿದ್ನಲ್ಲೋ. ಅವನೆಲ್ಲಿಗುರು ಮೂರ್ಛೆರೋಗ್ದವನು? ಅವನು ಹೊರಟೋದ. ಅಯ್ಯ ಬೀಡಿ ಬೆಂಕಿ ಪಟ್ಟ ಬಿಟ್ಟು ನನ್ ಬಟ್ಟೆ ಶೂ ಎಲ್ಲ ಎತ್ಕೊಂಡು ಹೋಗ್ಬಿಟ್ನಲ್ಲ ಗುರು, ನನ್ ಮೂರ್ಛೆ ಬರ್ತಾ ಇದೆ. ಅಮ್ಮ ತಾಯಿ ಮನೇಲಿ ಯಾರಿಲ್ಲ, ಮುಂದಕ್ಕೆ ಹೋಗೆ. ಅಮ್ಮ ಮೂರ್ಛೆ ರೋಗ್ದವನಮ್ಮ, ಭಿಕ್ಷೆ ನೀಡಿಯ ತಾಯಿ. ಅಮ್ಮ ಏ ಸುಮ್ಮನೆ ಮಲ್ಕೊಳ್ಳೋ. ಲೋ ನಾನಾದ್ರೆ ಈ ಬಟ್ಟೆ ಹಾಕೊಂಡು ಹೋಗಿದ್ರೆ ಅವಳನ್ನ ಗಟ್ಟೆ ತಪ್ಕೊಂಡ್ಬಿಡ್ತಿದ್ನಲ್ಲೋ. ಶುಭೋದಯ ಗಿಳಿರಾಜ, ನಿದ್ದೆ ಆಯಿತಾ? ರತಿಯನ್ನು ಭೇಟಿ ಮಾಡಲು ಹೋಗೋಣವೇ? ಆಹಾ, ರತಿದೇವಿ ಉದ್ಯಾನವನದಲ್ಲಿ ಹೂ ಕೀಳುತ್ತಿದ್ದಾಳೆ. ಎಲೆ ಗಿಳಿರಾಜ, ನನ್ನ ಪ್ರೇಮ ಸಂದೇಶವನ್ನು ರತಿದೇವಿಗೆ ನೀನು ತಲುಪಿಸು. ಓ ಗಿಳಿರಾಜ, ಎಲ್ಲಿ ನಿನ್ನ ರಾಜ? ಸುಮ್ಮನಿರು ಶ್ವಾನ. ರತಿದೇವಿ, ನನ್ನ ಗಿಳಿ ನಿನ್ನ ಬಳಿ ಬರಲಿಲ್ಲವೇ? ಮುಂಜಾನೆ ಬಂದು ತಲುಪಿ ಬಳಲಿದ ಗಿಳಿರಾಜ ವನದಲ್ಲಿ ವಿಹರಿಸುತ್ತಿದ್ದಾರೆ. ತಿಳಿಸಲಿಲ್ಲವೇ ನನ್ನ ಸಂದೇಶವನ್ನು? ತಿಳಿಸಿತು. ನನ್ನ ಕಿವಿ ಬಳಿ ಬಂದು ಏನೆಲ್ಲ ಉಲಿದು ನನ್ನ ಮನಸ್ಸನ್ನು ಅಲ್ಲೋಲ ಕಲ್ಲೋಲವಾಗಿಸಿತು. ನಾನು ಬಲ್ಲೆ, ಎಷ್ಟಾದರೂ ಅದು ನನ್ನ ಗಿಳಿಯಲ್ಲವೇ? ರತಿ, ಲೋಕವು ನನ್ನನ್ನು ಬಲಹೀನ ಎಂದು ತಿಳಿದಿದೆ. ಏಕೆಂದರೆ ಗಿಳಿ ನನ್ನ ವಾಹನವೆಂದು, ಕಬ್ಬು ನನ್ನ ಬಿಲ್ಲೆಂದು, ತಾವರೆ ನನ್ನ ಬಾಣವೆಂದು. ಆದರೆ ನನ್ನ ನಿಜವಾದ ಸಾಮರ್ಥ್ಯವೇನೆಂಬುದನ್ನು ನೀನು ಮಾತ್ರ ಬಲ್ಲೆ. ಹೌದು ಮನ್ಮಥ, ಈ ಲೋಕದ ಜನ ಬಹಳ ಹೊಟ್ಟೆ ಕಿಚ್ಚಿನವರು. ಅದನ್ನೂ ನಾನು ಬಲ್ಲೆ. ರತಿದೇವಿ, ನಾನು ಹುಟ್ಟಿದ್ದೇ ನಿನಗಾಗಿ, ಬೆಳೆದಿದ್ದೇ ನಿನಗಾಗಿ, ಈಗ ಬಂದಿರೋದು ನಿನಗಾಗಿಯೇ. ನಿನ್ನ ಅಲ್ಲೋಲ ಕಲ್ಲೋಲವಾದ ಮನಸ್ಸನ್ನು ಶಾಂತಗೊಳಿಸುತ್ತೇನೆ. ಸ್ವೀಕರಿಸು ನನ್ನ ಪ್ರೇಮ ಬಾಣವನ್ನು. ಮನ್ಮಥ. ಜನಕ. ಓಹೋ, ಶ್ರೀಮಾನ್ ತಲೆ ತಿನ್ನೋ ತುರೆಮಣಿಯವರು. ರತಿ ಪಿತೃದೇವೋ ಭವ. ಬಾರಯ್ಯ ಮನ್ಮಥರಾಜ, ನೀನೇನೋ ಈ ಬಾಣ ಬಿಟ್ಟಿದ್ದು. ನೀನ್ ಬಾಣ ಬಿಟ್ಟ ತಕ್ಷಣ ನನ್ನ ಮಗಳು ನಿನ್ನ ಕೈ ಸಿಕ್ಕಾಕೊಂಡ್ಬಿಡ್ತಾಳೆ ಅಂತ ತಿಳ್ಕೊಂಡ್ಯಾ? ಏನಯ್ಯ ಮುಖ ನೋಡ್ತಾ ಇದೀಯಾ? ಓ, ನನ್ನ ಮಗಳನ್ನ ಲವ್ ಮಾಡ್ತಾ ಇದೀಯಾ? ಅಯ್ಯೋ ಗಿಂತಂದು. ಲೇ, ಲವ್ ಅಂದ್ರೆ ಏನ್ ಗೊತ್ತೇನೆಯಾ? ಪ್ರೀತಿ ಅಂದ್ರೆ ಏನ್ ಗೊತ್ತೇನೆಯಾ? ಪ್ರೇಮ ಅಂದ್ರೆ ಏನ್ ಗೊತ್ತೇನೆಯಾ? ಲೇ ಮನ್ಮಥರಾಜ, ನನ್ನ ಮಗಳನ್ನ ಮದುವೆ ಆಗ್ಬೇಕಾಗಿರೋನು ಹೇಗಿರ್ಬೇಕು ಗೊತ್ತಾ? ಒಳ್ಳೆ ವಿದ್ಯಾವಂತನಾಗಿರ್ಬೇಕು, ಸ್ಫೂರ್ತಿರೂಪಿ ಆಗಿರ್ಬೇಕು, ಒಳ್ಳೆ ಕೆಲಸದಲ್ಲಿರ್ಬೇಕು, ಹಣವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ಒಳ್ಳೆ ಮನೆತನದವನಾಗಿರ್ಬೇಕು. ಅದು ಅಲ್ಲದೆ ಸಂಸಾರನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾನೆ ಅನ್ನೋ ಪರಿಜ್ಞಾನ ಬೇಕು. ಅದು ಬಿಟ್ಟು ನನ್ನ ಮಗಳನ್ನ ಬಾಣ ಬಿಟ್ಟು ಲವ್ ಮಾಡಕ್ ಹೊರಟಿದ್ಯಾ? ಯೋಗ್ಯಂತಂದು ಏನ್ ತಿಳ್ಕೊಂಡಿದ್ಯಾ? ಅಕಸ್ಮಾತ್ ಬಾಣ ನನಗ್ ಬಿತ್ತು, ನನ್ನ ಮಗಳಿಗೆ ಏನಾದ್ರೂ ನಿನ್ನ ಬಾಣ ಬಿಟ್ಟು ಬಿಟ್ಟಿದ್ರೆ ನನ್ನ ಮಗಳ ಗತಿ ಏನಾಗ್ತಿತ್ತು? ನನ್ನ ಗತಿ ಏನಾಗ್ತಿತ್ತು? ಅಯೋಗ್ಯ, ಅಯೋಗ್ಯ. ಓ, ಶ್ರೀಮಂತ ತುರೆಮಣಿಯವರು. ರತಿ ಮಾತೃ ದೇವೋ ಭವ. ರತಿ ನನ್ ಮಗಳು, ಹೆತ್ತು ಹೊತ್ತು ಸಾಕಿದೀನಿ. ಅವಳ ಕೈ ಹಿಡಿಯೋ ಹುಡುಗ ಮೊದಲು ನನಗೆ ಮೆಚ್ಚುಗೆ ಆಗ್ಬೇಕು. ಹುಡುಗನಿಗೆ ಗುರು ಹಿರಿಯರು ಅಂದ್ರೆ ಗೌರವ ಮರ್ಯಾದೆ ಇರಬೇಕು. ದೇವರು ದಿಂಡ್ರು ಅಂದ್ರೆ ಭಯ ಭಕ್ತಿ ಇರಬೇಕು. ವರ ಸಾಮ್ಯ ಚೆನ್ನಾಗಿರ್ಬೇಕು. ಮನ್ಮಥ. ರತಿ, ಸ್ವೀಕರಿಸು ಪ್ರೇಮ ಬಾಣ. ಸ್ವೀಕರಿಸು, ಸ್ವೀಕರಿಸು ಪ್ರೇಮ ಬಾಣ. ಸ್ವೀಕರಿಸು, ಸ್ವೀಕರಿಸು, ಸ್ವೀಕರಿಸು. ಏನಾಯ್ತು ನಿನ್ಗೆ? ಹತ್ ನಿನ್ನ ನನ್ ರತಿ ಬಾಣ ಬಿಡ್ತಾ ಇದ್ರೆ ಅದನ್ನು ಕೆಡ್ಸ್ಬಿಟ್ಟಿಯಲ್ಲೋ. ರತಿಗ್ ಬಾಣನ? ಕತ್ಲಲ್ಲಿ ಬಿಟ್ರೆ ಅದ್ ಗುರಿ ತಪ್ಪಾಗತ್ತೆ. ಬೆಳಗ್ಗೆ ಅದ್ ಬಿಡುವಂತೆ ಮನ್ಕೊಳಪ್ಪ.
ಜಯಪ್ರದ ಶ್ರೀದೇವಿ ಖುಷ್ಬು ಭವ್ಯ ಜಯಂತಿ ಜಯಮಾಲಿನಿ ಓ ಮೀನಾಕ್ಷಿ ಏನಂದ್ರೆ ಲೇ ಮೀನಾಕ್ಷಿ ಹ. ಬಾರೆ ಸಿನಿಮಾ ತಾರರೆಲ್ಲ ಬೀದಿಗೆ ಬಂದಿದ್ದಾರೆ. ಏನು ಸಿನಿಮಾ ಹ್ಮ್. ಎಲ್ಲಿ 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 ಜಯಪ್ರದ ಖುಷ್ಬು ಭವ್ಯ ಜಯಮಾಲಿನಿ ಹೋ ಹೋ. ಜಯಪ್ರದ ಶ್ರೀದೇವಿ ಖುಷ್ಬು ಭವ್ಯ ಜಯಮಾಲಿನಿ ಏ ನಿಂತ್ಕೊಳ್ಳೆ ಅಲ್ಲಿ. ಏನ್ ಸ್ವಾಮಿ? ಏನಪ್ಪ ಸಿನಿಮಾ ತಾರೆಯರ ಹೆಸರು ಹೇಳ್ಕೊಂಡು ತರಕಾರಿ ಮಾರ್ತಾ ಹೊರಟ್ಬಿಟ್ಟಿಯಲ್ಲ. ಓ ಹಂಗೆಲ್ಲ ಇಲ್ಲ ಸ್ವಾಮಿ, ಇದು ವ್ಯಾಪಾರ ಸ್ವಾಮಿ. ತರಕಾರಿ ಹೆಸರು ಹೇಳಿದ್ರೆ ಹೆಂಗಸ್ರು ಬರ್ತಾರೆ, ನಮ್ ತಲೆ ತಿಂತಾರೆ, ವ್ಯಾಪಾರ ಸರಿ ಹೋಗಿಲ್ಲ ಸ್ವಾಮಿ. ಈ ತರ ಹೇಳಿದ್ರೆ ನಿಮ್ಮಂತವ್ರು ಬರ್ತಾರೆ, ನಮ್ ವ್ಯಾಪಾರ ಚೆನ್ನಾಗಾಯ್ತು ಸ್ವಾಮಿ. ನೋಡಿದ್ರ ಓಹೋ, ಅದಕ್ಕೋಸ್ಕರ ಸಿನಿಮಾ ತಾರೆಯರ್ನ ಬೀದಿಗಿಳಿಸ್ಬಿಟ್ಟೆ. ಏನಯ್ಯ ನಮ್ಮನ್ನೆಲ್ಲ ಯಾಮಾರಿಸ್ಬೇಕು ಅಂತಿದೆಯೋ ಹೇಗೆ? ಅದೆಲ್ಲ ಏನಿಲ್ಲ ಸ್ವಾಮಿ, ನೋಡಿ ವ್ಯಾಪಾರ ಇದು. ತರಕಾರಿಗೆಲ್ಲ ಸಿನಿಮಾ ತಾರೆಯರ ಹೆಸರಿಟ್ಟುಬಿಟ್ಟು ನೀನು ಹೇಳಿದ ರೇಟ್ ಎಲ್ಲ ಹೇಳಿದ್ರೆ ತಗೊಂಡ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಏನ್ ನಮ್ಮನ್ನೇನ್ ಕುರಿಗಳು ಅಂತ ತಿಳ್ಕೊಂಡಿದ್ಯಾನೆ? ಎಲ್ಲೋ ಹೋಲ್ಸೇಲ್ ಹೋಗ್ತೀಯಾ, ಅಲ್ಲಿ ಚೀಪ್ ರೇಟ್ ಅಲ್ಲಿ ತರ್ತೀಯ, ಅಲ್ಲಿ ಸಿಕ್ಕಾಪಟ್ಟೆ ಬೆಲೆಗಳು ಇಟ್ಬಿಟ್ಟು ಮಾರ್ತೀಯಾ. ಏನ್ ತಿಳ್ಕೊಂಡಿದ್ಯಾ ತರಕಾರಿ ಅಂತಂದ್ರೆ? ತರಕಾರಿ ಹ್ಯಾಗ್ ಬೆಳಿಬೇಕು ಅನ್ನೋದು ಗೊತ್ತಿದೆಯಾ? ಬದನೆಕಾಯಿ ಹ್ಯಾಗ್ ಬೆಳಿಬೇಕು ಅನ್ನೋದು ಗೊತ್ತಿದ್ಯಾ? ಕೋಸ್ ಹ್ಯಾಗ್ ಬೆಳಿಬೇಕು ಅನ್ನೋದು ಗೊತ್ತಿದ್ಯಾ? ಆಲೂಗಡ್ಡೆ ಹ್ಯಾಗ್ ಬೆಳಿಬೇಕು ಅನ್ನೋದು ಗೊತ್ತಿದ್ಯಾ? ಏನೇನ್ ಗೊತ್ತಿರೋದು? ಎಷ್ಟು ಗೊಬ್ಬರ ಹಾಕ್ತಿದ್ಯಾ ನೀನು? ತರಕಾರಿ ಬೆಲೆ ಮಾತಾಡ್ತಾ ಇದೀಯ ಅಯೋಗ್ಯಂತದ್ದು. ನಾನು ಯಾರು ಮನಸ್ಸು ಮಾಡಿ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಉಮಾಪತಿ, ಪೂಟ್ಲಾಯಿರಿ ಉಮಾಪತಿ. ಏನ್ ತಿಳ್ಕೊಂಡಿದ್ದೀನಿ ನೀನು ಅಯೋಗ್ಯ ನನ್ನ ಹತ್ರ? ಅಯ್ಯೋ ಕರ್ಮ, ಅವ್ನ್ ಹೊಟ್ಟೋದಲ್ರಿ. ನಿನಗೆ ತರಕಾರಿ ಬೇಕು ತಾನೆ? ಎಷ್ಟು ಬೇಕು ಹೇಳು, ನಾನು ಹೋಗಿ ತರ್ತೀನಿ. ಯಶವಂತಪುರದ ಹೋಲ್ಸೇಲ್ ಮಾರ್ಕೆಟ್ ಹೋಗಿ ತರ್ತೀನಿ. ಏನ್ ತಿಳ್ಕೊಂಡಿದ್ಯಾ? ಹೋಗು, ನನ್ನ ಕೊಡೆ ಕೋಟಿ ತಗೊಂಬಾ. ನೀನ್ ಬಿಸಿನೀರು ಕಾಯಿಸು, ಅಷ್ಟ್ರೊಳಗಡೆ ನಾನು ತರಕಾರಿ ತಗೊಂಡ್ಬರ್ತೀನಿ. ತೀರಡಿ ಎಕ್ಸಾಮ್ ಬರುತ್ತೆ ಹೋಗುತ್ತೆ, ಅದ್ರಲ್ಲಿ ಫೇಲ್ ಆದ್ರೆ ತಲೆ ಹೋಗಲ್ಲ. ಆದ್ರೆ ಈ ಪ್ರೇಮ ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಡ್ತೀನೋ ಅಂತ ಭಯ ಆಗ್ತಾ ಇದೆ. ಏನಮ್ಮ, ನಿನಗೆ ಇದ್ದಕ್ಕಿದ್ದ ಹಾಗೆ ಇಲ್ಲದೆ ಇರೋ ಡೌಟ್ ಎಲ್ಲ ಬಂದ್ಬಿಡುತ್ತೆ. ಮೊದಲು ಈ ನಳಭೀಮಾ ಮಾಡಿರೋ ಡಬಲ್ ಸ್ಟ್ರಾಂಗ್ ಕೇಟಿ ಕುಡಿ, ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಗುರು, ಕ್ಷೀರ ಸಮುದ್ರ ಕಡ್ದಾಗ ಮೊದಲು ಹಾಟಾಗಿ ವಿಷಾನೆ ಉಕ್ಕಿದ್ದು, ಲೇಟಾಗಿ ಅಮೃತ ಉಕ್ತು. ಹಾಗೆ ಈ ಪ್ರೇಮ ಸಾಗರ ಕಡ್ದಾಗ್ಲೂ ಓಕೆ ಅನ್ನೋ ಸಿಗ್ನಲ್ಲು ಲೇಟ್ ಆಗಿ ಬರುತ್ತೆ, ಅಲ್ಲಿವರೆಗೂ ಕಾಯ್ಬೇಕು. ಅಷ್ಟೊಳಗೆ ನನ್ನ ಕೂದಲೆಲ್ಲ ಉದ್ರೋಗಿ ಸೊಂಟ ಎಲ್ಲ ಬಿದ್ದೋಗಿ ಕೈಯಲ್ಲೊಂದು ಕೋಲ್ ಹಿಡ್ಕೊಂಡು ರತಿದೇವಿ ನನ್ನ ಕೈ ಹಿಡ್ಕೋ ಅನ್ಬೇಕಾಗುತ್ತೆ. ಅಲ್ಲಿವರೆಗೂ ಕಾಯ್ಬೇಕಾಗಿಲ್ಲ ಗುರು. ಮತ್ತೆ ಈಗ ನನಗೊಂದು ಪ್ಲಾನ್ ಫ್ಲಾಶ್ ಆಗ್ತಾ ಇದೆ. ಹಿಂದೆ ಕೃಷ್ಣ ರುಕ್ಮಿಣಿ ಮನಸ್ಸನ್ನ ಸೆಳೆಯಕ್ಕೆ ಕೊರವಂಜಿ ವೇಷ ಹಾಕದಾಗೆ ಶಾಸ್ತ್ರ ಸಂಪ್ರದಾಯ ನಂಬೋ ರತಿಯವರಮ್ಮನ್ನ ಜೋಬ್ಗೆ ಹಾಕೊಳ್ಳಕ್ಕೆ ಈ ರಾಜನ ಮಿತ್ರರಾದ ನಾವು ಕೊರವಂಜಿ ವೇಷ ಹಾಕೊಂಡು ಕಣಿ ಹೇಳ್ತೀವಮ್ಮ. ಕಣಿ ಕಣಿ ಹೇಳ್ತೀವಮ್ಮ, ಕಣಿ 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 ಹೇಳ್ತೀವಮ್ಮ. ಕಣಿ ಕಣಿ ಕೊಲ್ಲೂರು ಮೂಕಾಂಬಿಕೆ, ಧರ್ಮಸ್ಥಳದ ಮಂಜುನಾಥ, ಶೃಂಗೇರಿ ಶಾರದಾಂಬ ಹೇಳ್ತಾರಮ್ಮ. ಕಣಿ ಕಣಿ ಕಣಿ. ಮುತ್ತಿನಂತ ಮುತ್ತೈದೆ ನುಡಿಸ್ತಾಳೆ, ಹಿಂದೆ ನಡೆದಂತ ಫಲ, ಮುಂದೆ ಬರುವಂತ ಫಲ, ಮುಂದೆ ಬರುವಂತ ಫಲ. ಇದ್ದಿದ್ದು ಆ ಊರು, ಬಂದದ್ದು ಈ ಊರು, ಮುಂದೆ ಹೋಗೋದು ಯಾವ ಊರು? ಗಂಡನ ಬಾಯಿ ಬೊಂಬಾಯಿ. ಹಿಂದಿನ ಜನ್ಮದಾಗೆ ನೀನು ಮಾಡಿದ ಗೌರಿ ಪೂಜೆ ಫಲ ಕೊಡುತ್ತೈತಿ ಕೊಡುತ್ತೈತಿ ಕೊಡುತ್ತೈತಿ. ಚಿಪ್ಪಿನೊಳಗೆ ಒಂದೇ ಮುತ್ತು, ಗೌರಿಯಂತ ಚೆಲುವೆ, ಸೀತೆಯಂತ ಸೌಭಾಗ್ಯವತಿ. ನಿಮಗೆ ಒಬ್ಬಳೇ ಮಗಳು, ಹೆಸರು ರತಿ. ನಾವು ಹೇಳಿದ್ದು ಸುಳ್ಳಾದರೆ ನಮ್ಮ ತಲೆ 1000 ಹೋಳಾಗಲಿ, ನಾಲಿಗೆ 100 ಸೀಳಾಗಲಿ. ನಾವು ಆ ತಾಯಿ ಚಾಮುಂಡೇಶ್ವರಿ ಮೇಲೆ ಆಣೆ ಇಟ್ಟು ಹೇಳ್ತೀವಮ್ಮ. ಕಣಿ ಕಣಿ ಕಣಿ. ಹೌದಮ್ಮ ಹೌದು, ನೀವ್ ಹೇಳಿದ್ದೆಲ್ಲ ನಿಜ. ಅಷ್ಟೇ ಅಲ್ಲಮ್ಮ, ನಿನ್ನ ಮಗಳಿಗೆ ವಿದ್ಯಾಯೋಗ ಇಲ್ಲ ಕಲ್ಯಾಣ ಯೋಗ ಬಂದೈತಿ ಅಂತ ನಮ್ಮ ತಾಯಿ ಚಾಮುಂಡೇಶ್ವರಿ ಹೇಳ್ತಾಳೆ. ಹೌದಾ? ನಾಳೆ ಅಮಾವಾಸ್ಯೆ ನಿಮ್ಮ ಮಗಳು ರತಿಯನ್ನ ಮುಂಜಾನೆ ಎಬ್ಬಿಸಿ ತಣ್ಣೀರಿನಲ್ಲಿ ಸ್ನಾನ ಮಾಡಿಸಬೇಕು. ಸ್ನಾನ ಮಾಡಿಸಿದ ಮೇಲೆ ಭಕ್ತಿಯಿಂದ ದೇವಿ ಕರುಮಾರಿಯಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ 3 ಪ್ರದಕ್ಷಿಣೆ ಹಾಕ್ಸಿದ್ರೆ ಕಾಣ್ತಾನೆ ಕಲ್ಯಾಣ ರಾಮ. ನಿಮ್ಮ ರತಿಯ ಮನ್ಮಥ ದೇವಿಗೆ ಹೆಬ್ಬೆರಳಿನಿಂದ ರಕ್ತವನ್ನು ಅರ್ಪಿಸುತ್ತಾ. ನಾಳೆ ನಾವು ಪುನಃ ಬರುತ್ತೇವೆ ಇದೇ ಸಮಯಕ್ಕೆ. ನಾವು ನುಡಿದದ್ದು ನಡೆದದ್ದೇ, ಆದರೆ ನೀವು ನಮಗೆ ಕೊಡಬೇಕು ಸೀರೆ ಕುಪ್ಪಸ. ಬರುತ್ತೇವಮ್ಮ. ಕಣಿ ಹೇಳ್ತೀವಮ್ಮ. ಕಣಿ 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 ಹೇಳ್ತೀವಮ್ಮ. ಈ ಕೊರವಂಜಿಗಳ ಮಾತು ಸತ್ಯವಾಗಿದೆ. ತಾಯಿ ಕರುಮಾರಿಯಮ್ಮ, ಈಗಲಾದ್ರೂ ನಮ್ಮ ಮೇಲೆ ಕರುಣೆ ತೋರಿಸಿದೆಯಲ್ಲ, ಅಷ್ಟೇ ಸಾಕು ದೇವಿ. ಮಾ ರತಿ, ಹೊತ್ತಾಯ್ತು ಹೇಳಮ್ಮ. ಇರಮ್ಮ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಎದ್ದೇಳಮ್ಮ, ಸ್ನಾನ ಮಾಡ್ಬೇಕು ಬಾ. ರತಿ ಎದ್ದೇಳಮ್ಮ, ಎದ್ದೇಳು, ದೇವಸ್ಥಾನ ಬರ ಹೋಗ್ಬೇಕು ಬಾ.
पठित्वा पाठयित्वा च नरो मुच्येत संकटात् अज्ञात्वा कवचं देवी दुर्गा मंत्रं च योजयेत्. ಏನಮ್ಮ ನೀನು ಬೆಳಗ್ಗೆ ಎಪ್ಸಿಸ್ಟಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ, ಯಾಕಮ್ಮ? ಹಾಗೆಲ್ಲ ಅನ್ಬಾರದು, ನಿನಗೇನು ಗೊತ್ತಾಗೋದಿಲ್ಲ. ಕೊರವಂಜಿ ಬಂದು ಹೇಳಿದ್ರು ನಿನಗೆ ವಿದ್ಯಾಯೋಗ ಇಲ್ಲ, ಕಲ್ಯಾಣ ಯೋಗ ಇದೆ ಅಂತ. ಅದಕ್ಕೂ ದೇವಸ್ಥಾನಕ್ಕೆ ಬರೋದಕ್ಕೂ ಏನಮ್ಮ ಸಂಬಂಧ? ಇದೇ ಕಣೆ, ಇಲ್ಲಿ ನಮ್ಮೆದುರಿಗೆ ಒಬ್ಬ ಹುಡುಗ ಕಾಣ್ತಾನೆ, ಅವನೇ ನಿನ್ ಗಂಡ ಅಂತೆ. ಅಮ್ಮ 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 ದೇವಿ ಕರುಮಾರಿ, ನನಗೆ ನೀನೇ ರಕ್ಷೆ. ಒಳ್ಳೆ ಯಾಕೆ ಇಲ್ಲಿಗೆ ಬಂದ? ತಾಯಿ, ನನ್ನ ಕೋರಿಕೆಗಳನ್ನು ನೆರವೇರಿಸಿಕೊಡು, ನಾನು ನಿನ್ನನ್ನೇ ನಂಬಿದ್ದೇನೆ. ರತಿ, ಅಷ್ಟೇ ಅಲ್ಲಮ್ಮ, ಇವತ್ತು ಕೊರವಂಜಿ ಬಂದು ನಿನಗೆ ಯಾವಾಗ ಮದ್ವೆ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಇದೇನಿದು ವಿಚಿತ್ರವಾಗಿದೆಯಲ್ಲ? ವಿಚಿತ್ರನಲ್ಲ, ಎಂತದಿಲ್ಲ, ಬಾ ಹೋಗೋಣ. ಕಣಿಯತಿವಮ್ಮ, ಕಣಿ ಕಣಿ. ಬನ್ನಿ ಅಮ್ಮ ಬನ್ನಿ. ನೀವ್ ಹೇಳಿದ್ದೆಲ್ಲ ನಿಜವಾಯ್ತು. ಆ ಹುಡುಗ ಸಣ್ಣಗಿದ್ರು ತುಂಬಾ ದೈವಭಕ್ತನಾಗಿದ್ದಾನೆ. ಆ ಹುಡುಗ ಬೇರೆ ಯಾರು ಅಲ್ಲ, ನಮ್ ಪಕ್ಕದ ಮಾಡಿ ಮೇಲೆ ಇದ್ದಾನೆ. ಬಡವನಾಗಿದ್ರು ಒಳ್ಳೆ ಗುಣ, ನನಗಂತೂ ತುಂಬಾ ಹಿಡಿಸ್ತಾ. ನಮ್ಮ ಕರುಮಾರಿಯಮ್ಮನ ಮಾತು ಎಂದೂ ಸುಳ್ಳಾಗಲ್ಲಮ್ಮ. ನಿಮಗೆ ಸೀರೆ ಕುಪ್ಸ ಮಾತ್ರ ಅಲ್ಲ, ಕೈ ಬಳೆನೂ ತೊಡಿಸ್ತೀನಮ್ಮ. ಅಮ್ಮ, ಇವ್ರ ಕೈ ಗಾಜಿನ ಬಳೆ ಅಲ್ಲ, ಕಬ್ಬಣದ ಬಳೆ ತೊಡಿಸ್ಬೇಕು. ಅಮ್ಮ ರತಿ, ಬಾಮ್ಮ, ನಾನ್ ಹೇಳಿಲ್ವಾ ಅವರೇ ಇವರು. ಈಕೆ ನಿಮ್ ಮಗಳ? ಏನ್ ಅಂದವಾಗಿದ್ದಾಳೆ, ಆಹಾ, ಏನ್ ಕಣ್ಣು, ಏನ್ ಮೂಗು, ಏನ್ ಬಾಯಿ, ಕಳ್ಳಿ. ಕೋಗಿಲೆಯ ಕಂಠ. ನನ್ ಗಂಡನ್ ಹುಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅದಕ್ ನಿಮಗ್ ಭಾರಿ ಸನ್ಮಾನ ಮಾಡ್ಬೇಕು. ಎಲ್ಲ ಕರುಮಾರಿಯಮ್ಮನ ದಯೆ. ಕಾನ್ಸ್ಟೇಬಲ್ಸ್, ಯಾರ ಕನಿಷ್ಠ ಬಿಲ್ಲೆ? ಕಣಿಯತಿವಮ್ಮ, ಕಣಿ ಕಣಿ. ಹೇಳ್ತೀರಾ ವೇಷ ಹಾಕೊಂಡ್ ಮನೆ ಒಳಗ್ ನುಗ್ಗಿ ಹೆಂಗಸ್ರಿಗ್ ಮೋಸ ಮಾಡಿ ಒಡವೆಗಳನ್ನ ಕದೀತಾರೇನಲ್ಲ, ಅವ್ರೇ ಇವ್ರು. ಚಾಮುಂಡೇಶ್ವರಿ ತಾಯಿ ಆಣೆ, ಕರುಮಾರಿಯಮ್ಮನ ಆಣೆ, ನಾವು ಕಣಿ. ಮುಚ್ಚಿ ಬಾಯ್. ಕಣಿ, ನಮ್ಮಮ್ಮ ಇದನ್ನೆಲ್ಲ ನಂಬ್ತಾರೆ. ಅವ್ರನ್ನ ಮೋಸ ಮಾಡ್ಬೋದು, ಆದ್ರೆ ನನ್ನ ಮೋಸ ಮಾಡಕ್ಕಾಗಲ್ಲ. ಇವ್ರು ನಿಜವಾದ ಪೊಲೀಸ್ ಅಲ್ಲ, ನನ್ ಫ್ರೆಂಡ್ಸ್. ಇನ್ಮೇಲೆ ಈ ತರ ಎಲ್ಲ ಆಟ ಆಡಕ್ ಹೋದ್ರೆ ನಿಮ್ಮನ್ನ ನಿಮ್ ಗುರುನ ಕೃಷ್ಣ ಹುಟ್ಟಿದ ಜಾಗ ಕಳ್ಸಿ ಕಂಬಿ ಎಣ್ಸಿಸ್ತೀನಿ. ಅಯ್ಯಯ್ಯೋ, ಗುರು ಗುರು, ಇದ್ ಚಿಲ್ಲರೆ ಕಾಸೆಲ್ಲ ಖರ್ಚು ಮಾಡಿ ಡ್ರಾಮಾ ಕಂಪನಿಗೆ ಹೋಗಿ ಸೆಟಪ್ ಮಾಡ್ಕೊಂಡು ದೇವ್ರ ಹೆಸರು ಹೇಳಿ ರತಿ ಅವ್ರ ಅಮ್ಮನ್ ಬುಟ್ಟಿಗೆ ಹಾಕೊಳಕ್ ಹೋದ್ರೆ ರತಿ ಬಂದು ನಮ್ಮ ಟಾಪ್ ಎಗರಿಸ್ಬಿಟ್ಲು ಗುರು. ನನಗೆ ಸೆಟಪ್ ಬೇಡ, ಏನು ಬೇಡ. ಲೋ, ಈ ದೇವ್ರು ನಾಟಕ ಎಲ್ಲ ನಡೆಯಲ್ಲ ಕಣ್ರು. ನಾನೇ ಸ್ಟ್ರೈಟ್ ಆಗಿ ಅಪ್ರೋಚ್ ಆಗ್ತೀನಿ, ಏನಾಗುತ್ತೋ ನೋಡೋಣ. ಡ್ಯೂಟಿ ಚೆನ್ನಾಗ್ ಮಾಡ್ತೀರಾ. ಡ್ಯೂಟಿ ಮಾಡಕ್ಕೆ MG ರೋಡಲ್ಲೋ KG ರೋಡಲ್ಲೋ ನಿಲ್ಬೋದಿತ್ತಲ್ಲ. ಹೌದು, ಈ ಕೆಲ್ಸ ನಿಮ್ಗೆ ಯಾರು ಕೊಟ್ರು? ನನ್ನ ಹೃದಯದ ರಾಣಿ, ಕನಸಿನ ಕಣ್ಮಣಿ. ಪರವಾಗಿಲ್ವೇ, ಕಾವ್ಯವಾಣಿ ನಿಮ್ ಬಾಯಿಂದ ಚೆನ್ನಾಗ್ ಹರಿಯುತ್ತೆ. ಅಷ್ಟೇ ಅಲ್ಲ, ನಿಮ್ಮನ್ನ ನೋಡ್ತಾ ಇದ್ರೆ ಕಾವೇರಿ ತುಂಗಭದ್ರೆ ಹಾಗೆ ಪ್ರೇಮ ಕಾವ್ಯವೇ ಉಕ್ಕಿ ಹರಿಯುತ್ತೆ. ಟಂಟಡಾ! ನೀವು ನನ್ನ ಹೃದಯ ವಾಣಿನ ಓದ್ಲೇಬೇಕು. ಏನಿದು? ಅಷ್ಟು ಗೊತ್ತಾಗ್ಲಿಲ್ವೇ? ಪ್ರೇಮ ಪತ್ರ. ಪ್ರೇಮ ಪತ್ರ, ಲವ್ ಲೆಟರ್. ಥ್ಯಾಂಕ್ ಯು. ಸೈಲೆನ್ಸ್, ಫಾಲೋ ಮೀ. ಒಳ್ಳೆ ಐಡಿಯಾ ಹೌದು, ನಾನೇ ರಾಜ, ನಾನೇ ಮಂತ್ರಿ, ನಾನೇ ಚಕ್ರವರ್ತಿ. ಏನಾಗ್ಬೇಕು ಹೇಳಿ? ಪ್ರಿನ್ಸಿಪಾಲ್ ಕರಿತಾ ಇದ್ದಾರೆ. ಇಸ್ ಇಟ್? ಹೌ ನೈಸ್. ಬೈ ಬೈ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಲೆಟ್ರು ನೀನೇನಾ ಬರ್ದಿದ್ದು? ಹೌದು ಸರ್. ಯಾಕೆ ಸರ್, ಏನಾದ್ರು ಗ್ರಾಮರ್ ಮಿಸ್ಟೇಕ್ ಇದೆಯಾ? ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿ ಬರ್ದಿದ್ಯಾ. ಥ್ಯಾಂಕ್ ಯು ಸರ್. ಕಾಳಿದಾಸನ್ ಮೇಘ ಸಂದೇಶನೂ ಮೀರಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಶಟ್ ಅಪ್ ಇಡಿಯಟ್. ನೀನ್ ಕಾಲೇಜಿಗೆ ಬರೋದು ಹುಡುಗಿರಿ ಹಿಂದೆ ಬಿದ್ದು ಅವ್ರಿಗೆ ಲವ್ ಲೆಟರ್ ಬರೆಯಕ? ನಿಮ್ಮಂಥವ್ರು ಒಂದ್ಸತಿ ಬುದ್ಧಿ ಕಲ್ಸಿದ್ರೆ ಮುಂದೆ ಯಾರು ಈ ತರ ಮಾಡಲ್ಲ. ನಿನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿದೀನಿ. ವಾಟ್ ಸರ್? ಎಸ್, ಐ ಹ್ಯಾವ್ ಸಸ್ಪೆಂಡೆಡ್ ಯು ಫ್ರಮ್ ದಿ ಕಾಲೇಜ್. ಇವ್ರನ್ನ ಐ ಸೇ ಗೆಟ್ ಔಟ್. ಛೇ, ಇಂಥವ್ರಿಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನನ್ನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ.
ಮಾಡಿ ಸಸ್ಪೆನ್ಸ್. ಈ ನೀರು, ಈ ಅನ್ನ ನನಗೆ ಬೇಡವೇ ಬೇಡ. ಯು ಕೀಪ್ ಸೈಲೆಂಟ್. ನಾನಕ್ ಸೈಲೆಂಟ್ ಆಗಿರ್ಬೇಕು? ಲವ್ ಇಸ್ ಗಾಡ್. ಹೂ ಟೋಲ್ಡ್ ಲವ್ ಇಸ್ ಬ್ಯಾಡ್? ಓ ನನ್ನ ಗಗನ ಕುಸುಮವೇ, ಓ ನನ್ನ ನಲ್ಮೆಯ ಭೂಮಿಯೇ, ನನ್ನೊಲುಮೆಯ ಬಂಧು ಬಾಂಧವರೇ, ಓ ನನ್ನ ಮುದ್ದಿನ ಮೊಲಗಳೇ, ನನ್ನ ಪಾಪದ ಪಾರಿವಾಳಗಳೇ, ಕೇಳದೆ ನನ್ನ ವಿರಹ ವೇದನೆ. ನಾನು ಏತಕ್ಕೆ ಹುಟ್ಟಿದೆ, ಯಾರಿಗೋಸ್ಕರ ಬೆಳೆದೆ, ಬೆಳೆದು ಏತಕ್ಕಾದರೂ ಈ ರತಿಯನ್ನು ಪ್ರೀತಿಸಿದೆ. ಏ ನನ್ನ ರತಿ, ನಿನ್ನನ್ನು ನಂಬಿ ಆಯಿತು ನನ್ನ ತಿಥಿ. ಅದಕ್ಕೆ ಈ ಜಗತ್ನಲ್ಲಿ ಯಾರು ಪ್ರೀತಿ ಮಾಡಬಾರದು, ಮಾಡಿದರೆ ಮೋಸ ಹೋಗಬಾರದು. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಇದು ಜನ, ಏನೋ ಇದು ರಂಪ. ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ರು ಅಂತ ಇರೋ 4-5 ಬುಕ್ ಹರಿದಾಕಿ ಅನ್ನ ಎಲ್ಲಾ ಚೆಲ್ಲಿ ಎಲ್ಲೋನು. ಲೋ 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 ಲೋ, ಏನಾಯ್ತು ನಿನಗೆ? ಯಾಕೋ ಹಿಂಗಿದ್ಯಾ? ಈ ಜೀವನವೇ ನಶ್ವರ. ರತಿ ನಾನ್ ಪ್ರೀತಿ ಮೋಸ ಹೋದೆ ಕಣ್ರೋ. ಏ ಆಗಿದ್ದಾಗೋಯ್ತು, ಮೊದ್ಲು ಒಳಗ್ ಬಾ, ಸ್ಟ್ರಾಂಗ್ ಕೇಟಿ ಮಾಡಿ ಕೊಡ್ತೀನಿ. ಬೇಡ, ನಾನ್ ಯಾರಿಗೋಸ್ಕರ ಕುಡಿಬೇಕು, ನಾನ್ ಯಾರಿಗೋಸ್ಕರ ತಿನ್ಬೇಕು? ರತಿನೇ ನನ್ ದೂರ ಮಾಡಿದ್ಮೇಲೆ ನಾನು ಇವೆಲ್ಲದ್ರಿಂದ ದೂರ. ಅಂದ್ರೆ ಉಪವಾಸ ಮಾಡ್ತೀಯ? ರತಿ ನನ್ನ ಪ್ರೀತಿಸೋವರೆಗೂ ನಾನು ಉಪವಾಸ ಮಾಡೇ ಮಾಡ್ತೀನಿ. ಇಲ್ಲಿ ಮಾಡಿದ್ರೆ ಯಾರು ನೋಡಲ್ಲ, ಆ ರಸ್ತೆಲಾದ್ರೂ ಮಾಡಿದ್ರೆ ಹೋಗೋ ಬರೋ ಜನ ನೋಡ್ತಾರೆ. ಜೊತೆಗೆ ರತಿನೂ ನೋಡಿ ನಿನ್ ಗಾಢ ಪ್ರೇಮಕ್ಕೆ ಪ್ರೀತಿಸ್ತಾಳೆ. ಮನ್ಮಥರಾಜನಿಗೆ, ಜಯವಾಗಲಿ, ಮನ್ಮಥರಾಜನಿಗೆ, ಜಯವಾಗಲಿ, ಮನ್ಮಥರಾಜನಿಗೆ, ಜಯವಾಗಲಿ. ಬನ್ನಿ. ಮನ್ಮಥರಾಜನಿಗೆ, ಜಯವಾಗಲಿ, ಮನ್ಮಥರಾಜನಿಗೆ, ಜಯವಾಗಲಿ. ಪ್ರೇಮಕ್ಕಾಗಿ ಹೋರಾಟ, ಪ್ರೇಮಕ್ಕಾಗಿ ಹೋರಾಟ, ಪ್ರೀತಿ ಉಳಿಯಲಿ, ಜಯ ಗಳಿಸಲಿ, ಪ್ರೀತಿ ಉಳಿಯಲಿ. ಗುರು, ನಾಯಿಗೆ ಬರ್ತಾ ಇದ್ದಾಳೆ. ಪ್ರೇಮ ವಿರೋಧಿಗೆ, ಧಿಕ್ಕಾರ, ಮನ್ಮಥರಾಜನಿಗೆ, ಧಿಕ್ಕಾರ. ಜಯವಾಗಲಿ, ಪ್ರೇಮ ವಿರೋಧಿಗೆ, ಧಿಕ್ಕಾರ, ಮನ್ಮಥರಾಜನಿಗೆ, ಜಯವಾಗಲಿ, ಪ್ರೇಮ ವಿರೋಧಿಗೆ, ಧಿಕ್ಕಾರ, ಪ್ರೇಮ ವಿರೋಧಿಗೆ, ಧಿಕ್ಕಾರ. ಪ್ರೇಮಕ್ಕೆ ಸಿಗಲಿ, ಅನುಗ್ರಹ, ಪ್ರೇಮಕ್ಕೆ ಸಿಗಲಿ, ಅನುಗ್ರಹ, ಪ್ರೇಮಕ್ಕಾಗಿ, ಸತ್ಯಾಗ್ರಹ, ಪ್ರೇಮಕ್ಕಾಗಿ, ಸತ್ಯಾಗ್ರಹ, ಪ್ರೀತಿ ಉಳಿಯಲಿ, ಜಯ ಗಳಿಸಲಿ, ಮನ್ಮಥರಾಜನಿಗೆ, ಜಯವಾಗಲಿ, ಮನ್ಮಥರಾಜನಿಗೆ. ಜಯವಾಗಲಿ. ಗುರು, ಆಕಾಶದಲ್ಲಿ ನಕ್ಷತ್ರ ಮಿನುಗ್ತಾ ಇದೆ. ಊರ್ ಜನ ಎಲ್ಲ ಕಂಠ ಪೂರ್ತಿ ಉಂಡು ಮನೆಗೆ ಕನಸು ಕಾಣ್ತಾ ಇರ್ತಾರೆ. ಅಲ್ಲಿ ನಾಯ್ಡು ಹೋಟ್ಲು ಬಿರಿಯಾನಿ ವಾಸನೆ ಇಲ್ಲಿ ನನ್ನ ಮೂಗ್ಗೆ ಬಡಿತಾ ಇದೆ. ನೀನ್ ಎಸ್ಸನ್ನು ಗುರು, ಒಂದೇ ನಿಮಿಷದಲ್ಲಿ 3 ಪ್ಯಾಕೆಟ್ ಪಾರ್ಸಲ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ತಿನ್ಬಿಡನಾ? ಏನ್ರೋ ಬಿರಿಯಾನಿ. ನೀವು ಕೂಡ ನನ್ನ ಪ್ರೇಮವನ್ನು ಶಂಕಿಸ್ತಾ ಇದ್ದೀರಿ. ಇದನ್ನೆಲ್ಲ ಯಾರೋ ಬರ್ದವ್ರು? ನಾವೇ. ಅದನ್ನ ನೀವ್ ಇಂಕಲ್ ಬರ್ದಿದ್ದೀನಿ ಅಂತ ಅನ್ಕೊಂಡಿರ್ಬೋದು ಕಣ್ರು. ಆದ್ರೆ ನಾನ್ ಅನ್ಕೊಂಡಿದೀನಿ ನನ್ ರಕ್ತದಲ್ಲಿ ಬರ್ದಿದ್ದೀನಿ ಅಂತ. ಆ ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಅವರ ಪ್ರೇಮ ವಂಶದ ಕುಡಿ ಕಂಡ್ರೋ ಈ ಮನ್ಮಥರಾಜ. ನನ್ನನ್ನ ಆ ರತಿ ಪ್ರೀತಿಸುವವರೆಗೆ, ನನ್ನ ಪ್ರೇಮ ಗೆಲ್ಲುವವರೆಗೆ ಎಲ್ಲರಿಗೂ ಉಪವಾಸ. ಗೆಲ್ಲುವರೆಗೂ, ಉಪವಾಸ, ಗೆಲ್ಲುವರೆಗೂ ಉಪವಾಸ. ಮನ್ಮಥರಾಜನಿಗೆ, ಜಯವಾಗಲಿ, ಮನ್ಮಥರಾಜನಿಗೆ, ಜಯವಾಗಲಿ, ಮನ್ಮಥರಾಜನಿಗೆ. ಜಯವಾಗಲಿ. ಗೆಲ್ಲುವರೆಗೆ, ಹೋರಾಟ, ಗೆಲ್ಲುವರೆಗೆ, ಹೋರಾಟ, ಪ್ರೇಮ ವಿರೋಧಿಗೆ, ಧಿಕ್ಕಾರ, ಪ್ರೇಮ ವಿರೋಧಿಗೆ, ಧಿಕ್ಕಾರ, ಪ್ರೇಮ ವಿರೋಧಿಗೆ, ಧಿಕ್ಕಾರ, ಪ್ರೇಮ ವಿರೋಧಿಗೆ, ಧಿಕ್ಕಾರ, ಪ್ರೇಮ ವಿರೋಧಿಗೆ.
ಗೆಲ್ಲುವರೆಗೆ ಉಪವಾಸ ಗೆಲ್ಲುವರೆಗೆ. ಉಪವಾಸ. ಅಮ್ಮ, ನೀವೀಗ ದೊಡ್ಡ ಮನ್ಸು ಮಾಡ್ಬೇಕು. ನಮ್ ರಾಜ ಅನ್ನ ನೀರ್ ಬಿಟ್ಟು ನಿಮ್ ಮಗಳ ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾನೆ. ರತಿ ಇಲ್ಲದೆ ಖಂಡಿತ ಅವ್ನ್ ಬದುಕಲ್ಲಮ್ಮ. ಅವನ್ ಮನಸ್ಸು ತುಂಬಾ ಮೃದು. ನೀವು ನಿಮ್ ಮಗಳಿಗೆ ಸ್ವಲ್ಪ ಹೇಳಿ ಅಮ್ಮ. ನಮ್ ರಾಜ ಏನ್ ಮಾಡ್ಕೋತಾನ ಏನೋ, ನಮಗ್ ದಿಕ್ಕೇ ತೋರಿಸ್ತಾ ಇಲ್ಲ. ನಮ್ ರಾಜನ ಉಳಿಸ್ಕೊಡಿ ಅಮ್ಮ. ನಮ್ ರಾಜ ಎಂತ ಹುಡುಗ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಅವನು ನಿಮ್ ಮಗಳಿಂದ ಬಿದ್ದಿರೋದು ನಿಜ, ಪುಂಡಾಟಿಕೆ ಮಾಡಿದ್ದು ನಿಜ. ಆದ್ರೆ ನಿಮ್ ಮಗಳ ರತಿನ ತುಂಬಾ ಪ್ರೀತಿಸ್ತಾ ಇದ್ದಾನೆ ಸರ್. ರಾಜನು ಎಲ್ಲಾ ಹುಡುಗರ ಹಾಗೆ ಅಂತ ನಿಮ್ ಮಗಳು ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಆದ್ರೆ ನಮ್ ರಾಜ ನಿಜವಾಗ್ಲೂ ಅಂತವನಲ್ಲ. ನೀವೊಂದು ಮಾತು ಹೇಳಿದ್ರೆ ನಿಮ್ ಮಗಳು ಖಂಡಿತ ಒಪ್ಕೋತಾಳೆ. ದಯವಿಟ್ಟು ನೀವು ದೊಡ್ಡ ಮನ್ಸು ಮಾಡಿ ನಿಮ್ ಮಗಳ ಮನಸ್ಸನ್ನ ಒಪ್ಸಿ ನಮ್ ರಾಜನ ಉಳಿಸಿ ಪ್ಲೀಸ್. ರತಿ ಅವರೇ, ಇನ್ನ ನಿಮ್ ಮನಸ್ಸು ಕರಗ್ಲಿಲ್ವಾ? ನಮ್ ರಾಜ ಇಲ್ಲಿವರೆಗೂ ಒಂದ್ ಹನಿ ನೀರು ಕೂಡ ಕುಡ್ದಿಲ್ಲ. ಸಾಯವರೆಗೂ ಉಪವಾಸ ಮಾಡ್ತೀನಿ ಅಂತ ಹಠ ಹಿಡ್ತಿದ್ದಾನೆ. ಅದಕ್ಕೆ ನನ್ನೇನ್ ಮಾಡು ಅಂತೀರಾ? ನೋಡಿ, ಈ ಅಮ್ಮನವ್ರ ಮುಂದೆ ಹೇಳ್ತಾ ಇದೀನಿ, ನೀವು ರಾಜನ್ ಪ್ರೀತಿಸ್ಲಿಲ್ಲ ಅಂದ್ರೆ ಖಂಡಿತ ಅವ್ನ್ ಸಾಯ್ತಾನೆ. ಓ, ನಿಮ್ ಸ್ನೇಹಿತ ನನ್ ಪ್ರೀತಿಸ್ತಾ ಇದ್ದಾರಾ? ಈ ಗಂಡಸ್ರು ಬುದ್ಧಿನೇ ಇಷ್ಟು. ಹೆಣ್ಮಕ್ಳು ಮೆತ್ತಿಗಿದ್ದಾರೆ ಅಂದ್ರೆ ಅವ್ರನ್ನ ಬಲೆಗೆ ಹಾಕೊಳಕ್ ನೋಡ್ತಾರೆ. ಹಿಂತಿರ್ಗದ್ರೆ ಐ ಲವ್ ಯು ಅಂತಾರೆ. ಹೋಗ್ರಿ. ನಿಜವಾಗ್ಲೂ ಹೇಳ್ತಾ ಇದೀನಿ, ನೀವು ಅವನ್ನ ಪ್ರೀತಿಸ್ಲಿಲ್ಲ ಅಂದ್ರೆ ಖಂಡಿತ ಅವ್ನ್ ಸಾಯ್ತಾನೆ. ಸಾಯೋದೇನ್ ಬೇಕಿಲ್ಲ, ಬ್ರಿಡ್ಜ್ ಅಂತ ಬಿದ್ರೆ ಸಾಕು. ರತಿ, ಐ ಲವ್ ಯು. ರತಿ, ಐ ಲವ್ ಯು. ಬೇಡ ರತಿ, ಅವನೊಬ್ಬ ಪ್ರೇಮ ರೋಗಿ, ನಿಜವಾಗ್ಲೂ ಹಾರ್ಬಿಡ್ತಾನೆ. ಗೆಳೆಯರೇ, ಶಾಜಾನ್ ಚಕ್ರವರ್ತಿ ತನ್ನ ಲವರ್ ನೆನಪಿಗಾಗಿ ತಾಜ್ ಮಹಲ್ ಕಟ್ಸ್ದ. ನಾನ್ ಸತ್ ಮೇಲೆ ನನ್ನ ಸವಿ ನೆನಪಿಗಾಗಿ ನಾನ್ ಸತ್ಯಾಗ್ರಹ ಮಾಡಿ ಜಾಗದಲ್ಲಿ ಒಂದ್ ಸ್ಮಾರಕ ಕಟ್ಸಿ. ರತಿ, ಐ ಲವ್ ಯು. ಅವನಿಗೋಸ್ಕರ ಒಂದೇ ಒಂದ್ಸರಿ ಐ ಲವ್ ಯು ಅಂತ ಹೇಳಿ. ಗೋಸ್ಕರ ಯಾಕೆ? ನನ್ಗೋಸ್ಕರನೇ ಹೇಳ್ಕೊತೀನಿ. ಯಾಕೆಂದ್ರೆ ನಾನು ಅವ್ರನ್ನ ಪ್ರೀತಿಸ್ತಾ ಇರೋದ್ರಿಂದ. ನಿಜವಾಗ್ಲೂ ಅವ್ರು ನಾನು ಪ್ರೀತಿಸ್ತಾ ಇರೋ ಇಲ್ವೋ ಅಂತ ಹೇಗ್ ಗೊತ್ತಾಗೋದು? ನೋಡೋಣ. ನನ್ ಮಾತ್ ಕೇಳಿ ಅವ್ರು ನಿಜವಾಗ್ಲೂ ಬ್ರಿಡ್ಜಿನ್ ಧುಮುಕ್ತಾರ ಅಂತ. ರತಿ, ಒಂದೇ ಒಂದ್ಸರಿ ಐ ಲವ್ ಯು ಅಂತ ಹೇಳಿ. ಶೋಲೆ ಪಿಕ್ಚರ್ ನೋಡಿ ನಾಟಕ ಆಡ್ತಾ ಇದ್ದೀರಾ? ನಿಮ್ ರಾಜ ಏನ್ ಧರ್ಮೇಂದ್ರ ಅಲ್ಲ, ಅಥವಾ ನಾ ಹೇಮಾಲಿನಿನೂ ಅಲ್ಲ. ಮೊದ್ಲಿಲ್ಲಿಂದ ಹೋಗಿ, ಇಲ್ಲಾಂದ್ರೆ ಪೊಲೀಸ್ನ ಕರ್ಸ್ತೀನಿ. ಪ್ಲೀಸ್. ರತಿ, ನನ್ ಪ್ರೇಮ ನಾಟಕ ಅಲ್ಲ, ನಾನು ಈಗಲೇ ತೋರಿಸ್ತೀನಿ. ಐ ಆಮ್ ಎ ಟ್ರೂ ಲವರ್. ರತಿ, ಐ ಲವ್ ಯು. ಐ ಲವ್ ಯು. ರತಿ, ರಾಜ, ರಾಜ. ಅವಳಿಗೆ ಗೊತ್ತಾಗುತ್ತೆ. ಅವಳಿಗೆ ತುಂಬಾ ಸಲಿಗೆ ಕೊಟ್ವಿ, ಅದು ಜಾಸ್ತಿ ಆಯ್ತು. ಹುಡುಗ್ ಬುದ್ಧಿ ತಾನ್ ಮಾಡಿದ್ದೆ ಸರಿ ಅಂತಾಳೆ. ಈಗ ನೋಡು ಎಂತ ಅನಾಹುತ ಆಯ್ತು. ಅಲ್ಲ ಮಾರತಿ ದೇವಿ, ನೀನ್ ಹೀಗ್ ಮಾಡ್ಬೋದಾ? ಅಲ್ಲ, ನೀ ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತ. ಏನೋ ಅಮ್ಮ, ನಿನಗೂ ಬುದ್ಧಿ ಇದೆ, ವಿವೇಕ ಇದೆ, ಹೀಗ್ ಯಾಕೆ ಮಾಡ್ದೆ ಅಂತ. ನೀನ್ ಮಾಡಿದ್ದು ತುಂಬಾ ತಪ್ಪು. ನೀನ್ ಹೀಗ್ ಮಾಡ್ಬಾರ್ದಾಗಿತ್ತಮ್ಮ. ಅವನಿಗೇನಾಗಿದೆ ಹೋಗ್ ನೋಡು. ಗಣೇಶ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ಮುಖೇಶ್, ಅವನು ನಿನ್ನ ಪ್ರೀತಿಸಿದ್ದಕ್ಕೆ ಸರಿಯಾದ ಶಿಕ್ಷೆ ವಿಧಿಸ್ತೆ. ನೀನು ಹೊರಟೋಗ್. ನಾನೊಂದ್ಸತಿ ಅವ್ರನ್ನ ನೋಡ್ಬೇಕು. ನೋಡಿ ಏನ್ ಹೇಳ್ಬೇಕು ಅಂತ ಇದ್ಯಾ? ಆಗ ಸೇತುವೆ ಮೇಲಿಂದ ಬೀಳುವಂದೆ, ಈಗ ಈ ಆಸ್ಪತ್ರೆ ಬಿದ್ದು ಸಾಯ ಅಂತ ಹೇಳಕ್ ಬಂದ್ಯಾ? ಪ್ಲೀಸ್ ಹಾಗನ್ಬೇಡಿ. ನಾನ್ ನಿಜವಾಗ್ಲೂ ರಾಜನ್ ಪ್ರೀತಿಸ್ತಾ ಇದ್ದೀನಿ. ಗಣೇಶ್, ನಾನು ಅವ್ರು ನೋಡ್ದೆ ಬದುಕಿರಲ್ಲ. ನಾನು ಅವ್ರು ನೋಡ್ಬೇಕು, ಕ್ಷಮೆ ಕೇಳ್ಬೇಕು. ನನ್ ಮಾತನ್ನ ನಂಬಿ ಪ್ಲೀಸ್. ಆಗಲ್ಲ ಅನ್ಬಿಡಿ. ರಾಜ, ಐ ಆಮ್ ವೆರಿ ಸಾರಿ. ನೀವು ಎಲ್ಲ ಹುಡುಗರಾಗೆ ಅನ್ಕೊಂಡಿದ್ದೆ. ನೀವು ನನ್ನ ಇಷ್ಟೊಂದು ಪ್ರೀತಿಸ್ತೀರಾ ಅನ್ಕೊಳ್ಳಿಲ್ಲ. ತಮಾಷೆಗೆ ಹೇಳಿದ ಮಾತಿಂದ ಈ ರೀತಿ ಅನಾಹುತ ಮಾಡ್ಕೋತೀರಾ ಅನ್ಕೊಳ್ಳಿಲ್ಲ. ನನ್ ಕ್ಷಮಿಸಿ, ದಯವಿಟ್ಟು ನನ್ ಕ್ಷಮಿಸಿ. ರತಿ, ನನ್ಗೇನಾಗಿದೆ? ಏನೂ ಆಗಿಲ್ಲ. ನೀನ್ ಮುಟ್ಟಿದ ಕೂಡ್ಲೆ ನನ್ನ ನೋವೆಲ್ಲ ಮಾಯವಾಗೋಯ್ತು. ನೀನ್ ನೋಡಿದ ಕೂಡ್ಲೆ ನನ್ ಹೋದ ಜೀವ ಬಂದಂಗಾಯ್ತು. ಹಾ ರಾಜ, ಐ ಲವ್ ಯು. ಐ ಲವ್ ಯು ರಾಜ. ರತಿ, ನಾನು ಈ ಮಾತುಗೋಸ್ಕರನೇ ಇನ್ನೂ ಬದುಕಿರೋದು. ನನ್ಗಿನ್ನೇನಾದ್ರೂ ಪರವಾಗಿಲ್ಲ, ನನ್ಗಿವೆಲ್ಲ ಬೇಡ. ರತಿ, ಐ ಲವ್ ಯು. ರಾಜ, ಏನ್ ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ಮೇಡಮ್, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ.
ಅದೃಷ್ಟ ಚೆನ್ನಾಗಿತ್ತು, ಆದ್ರಿಂದ ಇನ್ನು ಜೀವಂತವಾಗಿ ಉಳ್ಕೊಂಡಿದ್ದಾರೆ. ಡಾಕ್ಟರ್, ನೋಡಿ, ಇವ್ರಿಗೆ ಆಯಾಸವಾಗಬಾರ್ದು. ಹೆಚ್ಚು ಸ್ಟೇನ್ ಆದ್ರೆ ನಾವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥವಾಗುತ್ತೆ. ಅವ್ರ ಕಾಲ್ ಸರಿ ಹೋಗುತ್ತೆ ತಾನೆ? ನೀವೇನು ಹೆದರ್ಕೋಬೇಡಿ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಇದ್ರ ಮೇಲೆ ದೇವರಿದ್ದಾನೆ. ಪರಮೇಶ್ವರ, ನಾನ್ ಮನ್ಸಾರೆ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ತಮಾಷೆಗೆ ಹೇಳಿದ ಮಾತಿಂದ ಇಷ್ಟೊಂದು ಅನಾಹುತ ಆಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಿನ್ ದಯದಿಂದ ಅವ್ರು ಬೇಗ ಗುಣವಾಗ್ಲಿ. ಆಗತ್ತಮ್ಮ, ಖಂಡಿತ ಆಗತ್ತೆ. ಮಂಗಳಾರತಿ ತಗೋ. ಯದ್ಭಾವಂ ತದ್ಭವತಿ. ಗಣೇಶ್, ಅವ್ರಲ್ಲಿ ರತಿ, ರಾಜ ನಮ್ ಪಾಲ್ಗಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಕ್ಷಮಿಸು, ಇಷ್ಟು ದಿನ ನಿಜಾನೇ ಹೇಳದೆ ಮುಚ್ಚಿಟ್ಟಿದೀವಿ. ನಮ್ ರಾಜ ಒಬ್ಬ ದೊಡ್ಡ ಶ್ರೀಮಂತರ ಮಗ, ನಿಜವಾಗ್ಲೂ ಜಮೀನ್ದಾರ್ ಕುಟುಂಬದಲ್ಲೇ ಹುಟ್ಟಿದವನು. ರತೇಶ್ ನಿಂದ ಬಂದ ಅವ್ರ ತಂದೆ ತಾಯಿ ಡಾಕ್ಟರ್ ಎಷ್ಟು ಹೇಳಿದ್ರು ಕೇಳ್ದೆ. ಗಾಯ ವಾಸಿ ಆಗೋದಕ್ಕೆ ಮುಂಚೆನೆ ಮನೆ ಕರ್ಕೊಂಡು ಹೊಟ್ಟೋದ್ರು. ರಾಜ ನಮಗ್ ದಕ್ಕಲ್ಲ.